ನಾವು ಬ್ಯಾಕ್ ಯಾರ್ಡಿಗೆ ಹೊಸ ಫೈರ್ ಪಿಟ್ಟನ್ನು ತಗೊಂಡೆವು. ಇದು ಕೆನಡಿಯನ್ ಡೈರಿನ ತಗೊಂಡದ್ದು. $129. ಅದು ಸೇಲಲ್ಲಿತ್ತು ಫಾರ್ $89. ಈಗ ಅದನ್ನು ಓಪನ್ ಮಾಡ್ತಾ ಇದ್ದೇವೆ. ನೋಡಿ, ಎಲ್ಲ ಪಾರ್ಟ್ಸ್ ಇದರ ಒಳಗೆ ಇದೆ. ಅಸೆಂಬ್ಲಿ ಕೂಡ ತುಂಬ ಸಿಂಪಲ್. ಈ ಫೈರ್ ಪಿಟ್ ಸೈಡಲ್ಲಿ ಮೇಪಲ್ ಲೀವ್ಸ್ ಇದೆ ನೋಡಿ. ಇದು ತುಂಬ ಒಳ್ಳೆ ಡಿಸೈನ್. ಒಮ್ಮೆ ನೀವು ಇಲ್ಲಿ ಬೆಂಕಿ ಹಾಕಿದ ನಂತರ ಎಷ್ಟು ಚೆಂದ ಕಾಣ್ತದೆ ನೋಡಿ ಆ ಮೇಪಲ್ ಲೀಫ್. ಇದು ನೋಡಿ, ಇದು ಫೈರ್ ಪೆಟ್. ಇದರಲ್ಲಿ ನಾವು ಫೈರ್ ಹಾಕೋದು ಪಾತ್ರೆ ಹಾಗೆ ಉಂಟು ನೋಡಿ. ಇದರ ಕೆಳಗೆ ಒಂದು ಸ್ಟ್ಯಾಂಡ್ ಹಾಗೆ ಉಂಟು, ಸರ್ಕಲ್ ರಿಂಗ್. ಅದರ ಮೇಲೆ ಇದನ್ನು ಇಡಬೇಕು. ಅದೆರಡನ್ನು ಫಿಕ್ಸ್ ಮಾಡಲಿಕ್ಕೆ ಅಲ್ಲಿ ಸ್ಕ್ರೂಸನ್ನು ಕೊಟ್ಟಿದ್ದಾರೆ. 4 ಸ್ಕ್ರೂಸ್ ಉಂಟು. ಅದನ್ನು ಹಾಕೋದಿಲ್ಲಿ ನೋಡಿ ನಾವು ಹಾಕ್ತಾ ಇದ್ದೇವೆ. ಸೊ ಈ 4 ಸ್ಕ್ರೂ ಹಾಕಿದ ನಂತರ ಅದು ಕಂಪ್ಲೀಟ್ಲಿ ಅದಕ್ಕೆ ಫಿಕ್ಸ್ ಆಗ್ತದೆ. ಅದರ ನಂತರ ಮೇಲೆ ಒಂದು ಕ್ಲಿಪ್ ಟೈಪ್ ಉಂಟು, ಅದನ್ನು ಫಿಕ್ಸ್ ಮಾಡಬೇಕು. ಯಾಕಂದರೆ ಅಲ್ಲಿ ಗ್ರಿಲ್ ಹಾಕಬೇಕು ನಾವು. ಸೊ 4 ಕ್ಲಿಪ್ಸ್ ಹಾಗೆ ಉಂಟು, ಅದನ್ನು ಫಿಕ್ಸ್ ಮಾಡ್ತಾ ಇದ್ದೇವೆ ನೋಡಿ. 2 ಫಿಕ್ಸ್ ಮಾಡಿ ಆಗಿದೆ, ಇನ್ನೂ 2 ಫಿಕ್ಸ್ ಮಾಡಬೇಕು. ಆಯಿತು ನೋಡಿ, 4 ಕ್ಲಿಪ್ಸ್ ಫಿಕ್ಸ್ ಮಾಡಿ ಆಯಿತು. ಇನ್ನು ಮುಂದೆ ಎಲ್ಲ ಫಿಕ್ಸ್ ಮಾಡಲಿಕ್ಕೆ ಇಟ್ಸ್ ವೆರಿ ಈಸಿ ನೋಡಿ. ಇದು ಗ್ರಿಲ್ ಇದರ ಮೇಲೆ ಇಡೋದು. ಇದನ್ನು ಕವರ್ ಮಾಡಲಿಕ್ಕೆ ಒಂದು ನೆಟ್ಟೆಡ್ ಲಿಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ನಮ್ಮದು ಅಸೆಂಬ್ಲಿ ಕಂಪ್ಲೀಟ್ ಆಯ್ತು. ಈಗ ನಾವು ಬೆಂಕಿ ಹಾಕಿ ನೋಡೋಣ ಇದರಲ್ಲಿ ಹೇಗಾಗ್ತಂತ ನೋಡುವ. ಕಟ್ಟಿಗೆ ನಾವು ತಗೊಂಡು ಬಂದೇವೆ ಸ್ಟೋರಿಂದ ನೋಡಿ. ನಮ್ಮದು ಫೈರ್ ಪೆಟ್ ಇನಾಗ್ರೇಷನ್ ಅಂತೂ ಆಯಿತು. ಆ ಗ್ರಿಲ್ ಉಂಟಲ್ಲ ಇದರ ಮೇಲೆ ಇಡೋದು. ಅಲ್ಲಿ ನೀವೇನಾದರೂ ಬಾರ್ಬೆಕ್ಯೂ ಮಾಡ್ಬೋದು, ಕಾರ್ನ್ ಎಲ್ಲ ಫ್ರೈ ಮಾಡ್ಬೋದು. ಇದರ ಸುತ್ತ ಕೂತ್ಕೊಳ್ಳಿಕ್ಕೆ ನಮಗೆ ತುಂಬ ಒಳ್ಳೆಯಾಯಿತು. ರಾತ್ರಿ ಇಲ್ಲಿ ನುಸಿ ಇರ್ತದೆ ನೋಡಿ, ಈಗ ಸಮ್ಮರ್ ಅಲ್ಲ, ಇದರ ಸುತ್ತ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಮಕ್ಕಳು ಇಲ್ಲಿ ಮಾರ್ಷ್ಮೆಲೋಸ್ ರೋಸ್ಟ್ ಮಾಡ್ತಾ ಇದ್ದಾರೆ. ಈ ಮಾರ್ಷ್ಮೆಲೋಗಳನ್ನು ರೋಸ್ಟ್ ಮಾಡಿ ಕ್ರೀಮ್ ಬಿಸ್ಕೆಟ್ ಲೈಕ್ ಚಾಕ್ಲೇಟ್ ಬಿಸ್ಕೆಟ್ ಇರ್ತದೆ ಅದರ ಮಿಡ್ಲಲ್ಲಿ ಹಾಕೋದು. ಅದಕ್ಕೆ ಸ್ಮಾರ್ಟ್ಸ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ. ಇಲ್ಲಿ ಮಾರ್ಷ್ಮೆಲೋನ ಈ ಚಾಕ್ಲೇಟ್ ಕ್ರೀಮ್ ಬಿಸ್ಕೆಟ್ ಒಳಗೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸ್ಮಾರ್ಟ್ಸ್ ಅಂತ ಹೇಳ್ತಾರೆ. ಇದು ಇಲ್ಲಿ ಮಕ್ಕಳಿಗೆ ತುಂಬ ಇಷ್ಟ. ನಾವಿಲ್ಲಿ ಕಾರ್ನ್ ಕೂಡ ರೋಸ್ಟ್ ಮಾಡ್ತಾ ಇದ್ದೇವೆ. ಈ ಬೆಂಕಿಯಲ್ಲಿ ಕಾರ್ನ್ ರೋಸ್ಟ್ ಮಾಡಿದ ಟೇಸ್ಟೇ ಬೇರೆ. ನಮಗೆ ತುಂಬ ಖುಷಿ ಆಯ್ತಿದ್ದು. ಓವರ್ ಆಲ್ ಈ ಫೈರ್ ಪೆಟ್ ನಮಗೆ ಇಷ್ಟ ಆಯಿತು. ಇಟ್ಸ್ ಓನ್ಲಿ $89. ಸೇಲಲ್ಲಿತ್ತು. ರಾತ್ರಿ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಒಂಥರ ಕ್ಯಾಂಪಿಂಗ್ ಥರ ಅನಿಸಿತ್ತು ನಮಗೆ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.